ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಿಡಿದ ಆಟವನ್ನು ಸಾಧಿಸಲು ತಾನು ಅಂದುಕೊಂಡಂಥ ಕೆಲಸ ಕಾರ್ಯದಲ್ಲಿ ಜಯವನ್ನು ಸಾಧಿಸಲು ಛಲಬಿಡದೆ ಪ್ರಯತ್ನ ಮಾಡುವಂತಹ ವೃಶ್ಚಿಕ ರಾಶಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಸೋಲೆ ಇರದ ಹಾಗೆ ನೀವು ಗೆಲ್ಲಲು ಯಾವ ಪ್ರತಿಜ್ಞೆಗಳನ್ನು ಮಾಡಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ವೃಶ್ಚಿಕ ರಾಶಿಯ ಬಂಧುಗಳೇ, ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಕಣ್ಣ ಮುಂದೆ ಬಂದಿಲ್ಲ. ಇದು ನಿಮ್ಮ ಇಷ್ಟ ದೈವ, ನಿಮ್ಮ ಕುಲದೇವರು ನಿಮಗಾಗಿ ಕಳುಹಿಸಿರುವ ಒಂದು ದಿವ್ಯ ಸಂದೇಶ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೆಯಲಿದೆ. ಇಷ್ಟು ದಿನ ಗುಟ್ಟಾಗಿ ಅನುಭವಿಸಿದ ನೋವು, ಒಳಗೊಳಗೆ ಸಹಿಸಿಕೊಂಡ ಅವಮಾನ, ಕೆಂಡದ ಮೇಲೆ ನಡೆದಂತಹ ಪ್ರತಿದಿನ ಆ ಎಲ್ಲ ಕಷ್ಟಗಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ಇದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ. ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿ ಎಂದು ಸಂಕಲ್ಪ ಮಾಡ್ತಾ ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವೃಶ್ಚಿಕ ರಾಶಿಯವರು ನಿಮ್ಮ ಜೀವನದಲ್ಲಿ ವಿಜಯ ಪತಾಕೆಯನ್ನು ಹಾರಿಸಲು, ಸುಖ ಸಂತೋಷವಾಗಿರಲು ಯಾವ 5 ಶಪಥಗಳನ್ನು ಮಾಡಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿಯವರು ಭಾವನೆ, ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ಕಟ್ಟುಬಿದ್ದವರು. ಸಂಬಂಧಗಳಿಗೆ ಬೆಲೆ ಕೊಡುವವರಾಗುತ್ತೀರಾ. ನೀವು ಎಷ್ಟೇ ಎಚ್ಚರಿಕೆಯಿಂದ ರಹಸ್ಯವಾಗಿದ್ದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಭಾವನೆಗಳ ಜೊತೆ ಆಟವಾಡುತ್ತಾರೆ. ನೀವು ಮೋಸ ಹೋಗಬಾರದು. ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಕೈಗೊಳ್ಳಬೇಕಾದಂಥ ಮೊದಲನೇ ಶಪಥ ಏನೆಂದರೆ, ಈ ಶಪಥಗಳನ್ನು ನೀವು ಪಾಲಿಸೋದ್ರಿಂದ ನಿಮ್ಮ ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ವೃಶ್ಚಿಕ ರಾಶಿಯವರು ಯಾವ ವ್ಯಕ್ತಿಗಳನ್ನು ನಂಬುವ ಹಾಗಿಲ್ಲ. ನೀವು ಅಷ್ಟು ಸುಲಭವಾಗಿ, ಅಷ್ಟು ಈಸಿಯಾಗಿ ಯಾರನ್ನು ನಂಬುವುದಿಲ್ಲ. ಎಲ್ಲರನ್ನೂ ಅಳೆದು ತೂಗಿ ನಂಬುತ್ತೀರಾ. ಆದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಆದಾಗ ಅತೀವ ದುಃಖ ಪಡುವಂತಹ, ಆ ದುಃಖದಿಂದ ಹೊರಗಡೆ ಬರಲು ಬಹಳ ಕಷ್ಟವಾಗುತ್ತದೆ. ನಿಮ್ಮ ಮನಸ್ಸು ತೊಳಲಾಟ ಮಾಡುತ್ತದೆ. ನಿಮಗೆ ಇಷ್ಟವಿಲ್ಲದಂತಹ ವಿಚಾರಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲು ಹೋಗಬೇಡಿ. ಇಷ್ಟವಿಲ್ಲದೇ ಇರುವಂತಹ ಕಾರ್ಯಕ್ರಮಗಳಿಗೆ ಯಾರೇ ಆಗಲಿ ಇನ್ವೈಟ್ ಮಾಡಿದರೆ ದಯವಿಟ್ಟು ಹೋಗಲೇಬೇಡಿ. ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಮೋಷ್ನಲ್ ಆಗಿ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು, ಅಥವಾ ನಿಮಗೆ ನೀವು ಒಂದು 10,000 ರೂಪಾಯಿನ ಇನ್ವೆಸ್ಟ್ ಮಾಡಿ ಡೈಲಿ ನಿಮಗೆ 1,000 ರೂಪಾಯಿ ಲಾಭ ಕೊಡ್ತೀವಿ, ಈ ರೀತಿ ಅತಿ ಆಸೆಯನ್ನು ನಿಮಗೆ ತೋರಿಸಿ, ನಂಬಿಸಿ, ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸಿ ನಿಮಗೆ ನಂಬಿಕೆ ದ್ರೋಹ ಮಾಡುತ್ತಾರೆ. ನಾವು ಅತಿ ಆಸೆ ಪಟ್ಟು ಹಣವನ್ನು ಇನ್ವೆಸ್ಟ್ ಮಾಡುವುದು ನಮ್ಮ ತಪ್ಪು ಅಲ್ವಾ? ಈ ತಪ್ಪನ್ನು ಎಂದಿಗೂ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಹಣದ ದ್ರೋಹಕ್ಕಿಂತ ಆ ವ್ಯಕ್ತಿ ನಿಮ್ಮ ಜೊತೆ ವಿಶ್ವಾಸ ದ್ರೋಹ ಮಾಡಿದ ಹಾಗೆ ಅಲ್ವೇ? ಆದ್ದರಿಂದ ನಿಮಗೆ ಇಷ್ಟವಿಲ್ಲದೇ ಇರುವಂತಹ, ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿರುವಂಥ ಕೆಲಸಗಳನ್ನು ಯಾವತ್ತಿಗೂ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಆತ್ಮಶಕ್ತಿ ಪವರನ್ನು ತುಂಬ ಸ್ಟ್ರಾಂಗ್ ಆಗಿ ಕೊಟ್ಟಿರುತ್ತಾರೆ ದೇವರು. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ, ಬೇರೆಯವರ ಮಾತನ್ನು ಕೇಳುವುದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನು ಇವತ್ತೇ ಮಾಡಲು ಪ್ರಾರಂಭ ಮಾಡಿ. ಎರಡನೆಯ ಶಪಥ, ದೇವರು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಮಾಡಿದ್ದಾರೆ ಅಂದರೆ ಆ ವ್ಯಕ್ತಿಗೆ ನಿಮ್ಮ ಜೊತೆ ಬದುಕಲು ಯೋಗ್ಯತೆ ಇಲ್ಲ. ಆ ವ್ಯಕ್ತಿಯಿಂದ ನಿಮ್ಮನ್ನು ಆ ದೇವರೇ ಕಾಪಾಡಿದ್ದಾರೆ ಅಂದುಕೊಳ್ಳಿ. ಬಿಟ್ಟು ಹೋದವರಿಗಾಗಿ ನಿಮ್ಮ ಕಣ್ಣೀರನ್ನು, ನಿಮ್ಮ ಪ್ರೀತಿ ಟೈಮನ್ನು ಯಾವತ್ತಿಗೂ ವೇಸ್ಟ್ ಮಾಡುವುದಿಲ್ಲ ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ಪ್ರೀತಿಯಲ್ಲೇ ಆಗಲಿ, ಸ್ನೇಹದಲ್ಲೇ ಆಗಲಿ, ಹಣದ ವಿಚಾರದಲ್ಲಿಯೇ ಆಗಲಿ, ಮೋಸ ಆದಾಗ, ಮತ್ತೊಮ್ಮೆ ಮೋಸ ಹೋದಾಗ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ನಮ್ಮ ಕರ್ತವ್ಯ. ನಿಮ್ಮ ಜೀವನದಿಂದ ದೂರವಾದಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಹಿಂದಿರುಗಿ ಬಂದರೆ ನಂಬಬಾರದೆಂಬ ಪ್ರತಿಜ್ಞೆಯನ್ನು ಮಾಡಿ. ಮತ್ತೆ ಆ ವ್ಯಕ್ತಿಯನ್ನು ನಂಬಿದರೆ ಮತ್ತೆ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡ್ತಾರೆ. ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ. ಆದ್ದರಿಂದ ಎರಡನೇ ಸಾರಿ ಯಾರನ್ನೂ ನಂಬುವುದಕ್ಕೆ ಹೋಗಬೇಡಿ. ಮೂರನೇ ಶಪಥ, ವೃಶ್ಚಿಕ ರಾಶಿಯವರು ಮಾಟಮಂತ್ರ ಮಾಡುವವರು, ಮಾಡಿಸುವವರು, ನಿಮ್ಮ ಸ್ನೇಹಿತರೇ ಆದರೂ ಸರಿ, ಸಂಬಂಧಿಕರೇ ಆದರೂ ಸರಿ, ಅವರಿಂದ ದೂರವಿರಬೇಕು. ಯಾಕೆಂದರೆ ವೃಶ್ಚಿಕ ರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 8ನೇ ಭಾವ. ಮಂತ್ರ, ತಂತ್ರ, ಕಗ್ಗತ್ತಲ ಭಾವ, ಭಯ, ಆತಂಕ ನಿಮ್ಮಲ್ಲಿ ತುಂಬಿರುತ್ತದೆ. ನಿಮ್ಮಲ್ಲಿ ಭಯ, ಆತಂಕ ತುಂಬಿರುವುದು ಪ್ರಕೃತಿದತ್ತವಾದಂತಹ ಕೊಡುಗೆ. ಬಟ್ ಬೇರೆಯವರು ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಆಗಿದೆ ಅಂತ ನಿಮ್ಮನ್ನು ಹೆದರಿಸಿದರೂ ಹೆದರಬೇಡಿ. ಇಂತಹ ವ್ಯಕ್ತಿಗಳ ಪಾಪಕೃತ್ಯದಲ್ಲಿ ಭಾಗಿಯಾಗಲು ಹೋಗಬೇಡಿ. ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದರೂ ಅವರು ಮಾಡಿದಂತಹ ಪಾಪಕೃತ್ಯಗಳಲ್ಲಿ 50ರಷ್ಟು ನಿಮಗೂ ಆ ಪಾಪ ಟ್ರಾನ್ಸ್ಫರ್ ಆಗುತ್ತದೆ. ಆದ್ದರಿಂದ ನೀವು ಯಾವಾಗಲೂ ಸ್ಪಿರಿಚುಯಲ್ ಆಗಿರಬೇಕು. ಆಧ್ಯಾತ್ಮದ ದಾರಿಯಲ್ಲಿ ಮಾತ್ರ ಸಾಗಬೇಕು. ವೃಶ್ಚಿಕ ರಾಶಿಯವರಿಗೆ ದೇವರ ಅನುಗ್ರಹ, ಗುರುಗಳ ಅನುಗ್ರಹ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ವಿಶೇಷವಾಗಿ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತದೆ.
ಆದ್ದರಿಂದ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಈ ಮಾಟಮಂತ್ರ ಪ್ರಯೋಗ ಮಾಡುವುದಿಲ್ಲ, ಮಾಡುವವರ ಜೊತೆ ಸೇರುವುದಿಲ್ಲ, ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡುವುದಿಲ್ಲ ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ನಾಲ್ಕನೆಯದಾಗಿ, ವೃಶ್ಚಿಕ ರಾಶಿಯವರು ನೀವು ಕಷ್ಟಪಟ್ಟಂತಹ ಹಣವನ್ನು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮನ್ನು ನಂಬಿದವರಿಗೆ ಮಾತ್ರ ಖರ್ಚು ಮಾಡಬೇಕು, ಬೇರೆಯವರಿಗೆಲ್ಲ ಖರ್ಚು ಮಾಡುವುದಿಲ್ಲ ಎಂಬಂಥ ಶಪಥವನ್ನು ಮಾಡಿ. ವೃಶ್ಚಿಕ ರಾಶಿಯವರು ರಾಜಕಾರಣಿಯಾಗಿದ್ದರೆ ಅವರಿಗೆ ಕುಟುಂಬವಿಲ್ಲ ಅಂದರೆ ನಿಮ್ಮ ಪ್ರಜೆಗಳೇ ನಿಮ್ಮ ಕುಟುಂಬದವರಾಗಿರುತ್ತಾರೆ. ನಿಮ್ಮ ಪ್ರಜೆಗಳಿಗೋಸ್ಕರ ಹಣವನ್ನು ಖರ್ಚು ಮಾಡಿ. ಐದನೆಯದಾಗಿ, ವೃಶ್ಚಿಕ ರಾಶಿಯವರು ಜಾಬ್ ಮಾಡ್ತಾ ಇರಲಿ, ಬಿಸ್ನೆಸ್ ಮಾಡ್ತಾ ಇರಲಿ, ನಿಮ್ಮಲ್ಲಿರುವಂತಹ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಿ. ವೃಶ್ಚಿಕ ರಾಶಿಯವರು ಒಂದು ಸಾರಿ ಡಿಸೈಡ್ ಮಾಡಿದರೆ ಮುಗೀತು. ಸ್ಟ್ರಾಂಗ್ ಆಗಿ ತನ್ನ ಎಫರ್ಟನ್ನು ಹಾಕಿ ಅದೆಂತಹ ಚಾಲೆಂಜಸ್ ಬರಲಿ ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀರಾ. ವೃಶ್ಚಿಕ ರಾಶಿಯವರಿಗೆ ತಿಂಗಳಲ್ಲಿ 2 ದಿನ ಅಥವಾ 3 ದಿನ ನಿಮಗೆ ಎಲ್ಲ ಇದ್ದರೂ ಏನೋ ಒಂದು ಶೂನ್ಯತೆಯ ಭಾವ, ಅಳುಕು, ಭಯ, ಗಾಬರಿ, ಮನಸ್ಸಿನ ಏರಿಳಿತಗಳು ಇದ್ದೇ ಇರುತ್ತದೆ. ಆದರೆ ಈ ನಿಮ್ಮ ಭಾವನೆಗಳ ಏರಿಳಿತ ನಿಮ್ಮ ಜಾಬ್ಗಾಗಲಿ ನಿಮ್ಮ ಬಿಸ್ನೆಸ್ ಮೇಲೆ ಪ್ರಭಾವ ಬೀರದ ಹಾಗೆ ನೋಡಿಕೊಳ್ಳುವಂತಹ ಶಪಥವನ್ನು ಮಾಡಿ. ನಿಮ್ಮ ಭಾವನೆಗಳು ಏರಿಳಿತವಾದಾಗ ಮೂನ್ ಮೆಡಿಟೇಷನನ್ನು ಮಾಡಬೇಕಾಗುತ್ತದೆ. ಟೆರೆಸ್ ಮೇಲೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಚಂದ್ರನ ಕಣ್ಣಿನಲ್ಲಿ ಕಣ್ಣಿಟ್ಟು ಗಮನಿಸಿ ನೋಡಿ. ನಿಮ್ಮ ಮನಸ್ಸು ನೆಮ್ಮದಿ, ಸಮಾಧಾನ, ಶಾಂತಿ ಖಂಡಿತವಾಗಿಯೂ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಏನೇ ಆದರೂ ಅದೆಂತಹ ಕಷ್ಟಗಳು, ಸಮಸ್ಯೆಗಳು ಬಂದರೂ ಎದುರಿಸುವಂತಹ, ಹೋರಾಟ ಮಾಡುವಂತಹ ಶಕ್ತಿ, ಸಾಮರ್ಥ್ಯ ದೇವರು ನಿಮಗೆ ಡಿಫಾಲ್ಟ್ ಆಗಿ ಕರುಣಿಸಿದ್ದಾರೆ. ಆದ್ದರಿಂದ ಇವತ್ತಿನಿಂದಲೇ ಸಂಕಲ್ಪವನ್ನು ಮಾಡಿ, ನಾನು ನನ್ನ ಭಾವನೆಗಳ ಏರಿಳಿತಕ್ಕೆ ಸಿಲುಕಿ ನಲುಗದೆ ನನ್ನ ಗುರಿ, ಉದ್ದೇಶಗಳ ಕಡೆ ಫೋಕಸ್ ಮಾಡಿ ಅದರಲ್ಲಿ ಗೆಲ್ಲಲೇಬೇಕು ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ಆಗ ನೋಡಿ ನಿಮ್ಮ ಜೀವನದಲ್ಲಿ ಸೋಲು, ದುಃಖ, ಅವಮಾನ ಎನ್ನುವಂತಹ ಪದಕ್ಕೆ ಜಾಗನೇ ಇರುವುದಿಲ್ಲ. ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಬದಲಿಗೆ ಮನಸ್ಸಿನ ಹಿಡಿತಕ್ಕೆ ನೀವು ಸಿಲುಕಿ ಒದ್ದಾಡಬೇಡಿ. ವೃಶ್ಚಿಕ ರಾಶಿಯವರಿಗೆ ಸಿಟ್ಟು ಬಂದರೆ ಅದು ಜ್ವಾಲಾಮುಖಿಯಂತೆ ಸ್ಫೋಟಿಸುತ್ತದೆ. ಈಗ ನಿಮ್ಮ ಒಳ್ಳೆಯ ಸಮಯ ಬಂದಾಗ, ಎಲ್ಲವೂ ನಿಮ್ಮ ಕೈಗೆ ಸಿಗುತ್ತಿರುವಾಗ, ಯಾರಾದರೂ ಸಣ್ಣ ತಪ್ಪು ಮಾಡಿದರೆ ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದರೆ ನಿಮ್ಮ ಸಿಟ್ಟಿನಿಂದ ಆ ಕ್ಷಣದಲ್ಲಿ ನೀವು ಎಲ್ಲವನ್ನ ಹಾಳು ಮಾಡಿಕೊಳ್ಳುವ ದೊಡ್ಡ ಅಪಾಯವಿದೆ. ನಿಮ್ಮ ಒಂದು ಆತುರದ ಮಾತು, ಒಂದು ಕೋಪದ ನಿರ್ಧಾರ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ಕಾಲಿನಿಂದ ಒದ್ದ ಹಾಗೆ ಮಾಡಬಹುದು. ಇದುವೇ ಗ್ರಹಗಳು ನಿಮಗೆ ಇಡುವ ಅಂತಿಮ ಪರೀಕ್ಷೆ. ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಇದಕ್ಕೆ ಪರಿಹಾರ ತುಂಬ ಸರಳವಾಗಿದೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ. ವೃಶ್ಚಿಕ ರಾಶಿಯ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ. ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರದಂದು ಸ್ನಾನ ಮಾಡಿದ ನಂತರ ದೀಪ ಹಚ್ಚಿ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಅಥವಾ ಓಂ ನರಸಿಂಹಾಯ ನಮಃ ಎಂದು 108 ಬಾರಿ ಜಪಿಸಿ. ಮತ್ತು ಯಾವಾಗಲಾದರೂ ನಿಮಗೆ ಸಿಟ್ಟು ಬಂದು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಎನ್ನಿಸಿದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ 1 ಲೋಟ ತಣ್ಣೀರನ್ನು ಕುಡಿಯಿರಿ ಮತ್ತು 10ರಿಂದ 1ರವರೆಗೆ ಉಲ್ಟಾ ಎಣಿಸಿ. ಈ ಸಣ್ಣ ಪರಿಹಾರ ನಿಮ್ಮನ್ನು ದೊಡ್ಡ ಅನಾಹುತದಿಂದ ಪಾರು ಮಾಡುತ್ತದೆ. ನಿಮ್ಮ ಸಿಟ್ಟನ್ನು ನಿಯಂತ್ರಿಸಿದರೆ ಈ ಜಗತ್ತನ್ನೇ ಗೆಲ್ಲುವ ಶಕ್ತಿ ನಿಮಗಿದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭ ಸಿಗಲಿದೆ. ನೀವು ಪಾತಾಳಕ್ಕೆ ಬೀಳುವುದಿಲ್ಲ, ನೀವು ಯಶಸ್ಸಿನ ಉತ್ತುಂಗಕ್ಕೇರುತ್ತೀರಿ. ನೀವು ಅನುಭವಿಸಿದ ಅವಮಾನಗಳಿಗೆ, ನಿಮ್ಮ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ. ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಮುಂದೆ ತಲೆ ತಗ್ಗಿಸುವ ಸಮಯ ಬಂದಿದೆ. ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಅದು ಆ ಮಹಾದೇವನ, ಆ ಸುಬ್ರಹ್ಮಣ್ಯ ಸ್ವಾಮಿಯ ಸಂಕಲ್ಪ. ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿದೆ. ಈ ದೈವಿಕ ಸಂದೇಶವನ್ನು ಸ್ವೀಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಇನ್ನು ಕೆಲವೇ ದಿನಗಳಲ್ಲಿ ಭಸ್ಮವಾಗಲಿ ಎಂದು ಸಂಕಲ್ಪ ಮಾಡುತ್ತಾ ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೃಶ್ಚಿಕ ರಾಶಿ ಜನ್ಮ ರಹಸ್ಯ ನಕ್ಷತ್ರ ಆಧಾರಿತವಾಗಿರುತ್ತದೆ. ನೀವು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮಫಲದ ಆಧಾರದ ಮೇಲೆ ಈ ಜನ್ಮದಲ್ಲಿ ವೃಶ್ಚಿಕ ರಾಶಿಯಲ್ಲಿ, ಅದರಲ್ಲೂ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿದೆ, ನೀವು ಈ ಜನ್ಮದಲ್ಲಿ ಯಾವ ರೀತಿಯ ಕಷ್ಟಗಳನ್ನು, ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರಾ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ.
ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದಂತಹ ಪಾಪ ಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದಿರಬಹುದು. ಆದರೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ನೀವು ಕೇಳಿರಬಹುದು, ನಾನು ಈ ಜನ್ಮದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಎಲ್ಲರಿಗೂ ಸಹಾಯ ಮಾಡುತ್ತೇನೆ, ಆದರೂ ನನಗೇಕೆ ಇಷ್ಟೊಂದು ಕಷ್ಟ, ದುಃಖ, ಸಮಸ್ಯೆಗಳು, ಯಾವ ಪಾಪ ಮಾಡಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿದೆನೋ ಎಂದು ಬಹಳಷ್ಟು ಜನರು ಪಶ್ಚಾತ್ತಾಪ ಪಡುತ್ತಿರುತ್ತಾರೆ. ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಮಾಡ್ತಾ ಇರ್ತೀರಾ. ನಿಮ್ಮ ಈ ಯಕ್ಷ ಪ್ರಶ್ನೆಗಳಿಗೆ ನನ್ನ ಈ ವಿಡಿಯೋದ ಮೂಲಕ ಉತ್ತರವನ್ನು ಕೊಡುವಂತಹ ಸಣ್ಣ ಪ್ರಯತ್ನ. ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ನೀಚವಾಗಿರುತ್ತದೆ. ನಿಮ್ಮ ಯಾವ ಕರ್ಮದಿಂದ ನಿಮ್ಮ ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿ ಬಿದ್ದಿದೆ? ಚಂದ್ರ ಎಲ್ಲ ಯೋಗಗಳ ತಾಯಿ ಇದ್ದ ಹಾಗೆ. ತಾಯಿ ಪೀಡಿತವಾದರೆ ಮಕ್ಕಳಿಗೆ ಸುಖಗಳು ಸಿಗುವುದಿಲ್ಲ. ನೀವು ವಿಶಾಖ ನಕ್ಷತ್ರದಲ್ಲಿ ಹಾಗೂ ಅನುರಾಧ ನಕ್ಷತ್ರದಲ್ಲಿ ಹಾಗೂ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಲು ಕಾರಣಗಳು ಹಾಗೂ ಉದ್ದೇಶಗಳ ಬಗ್ಗೆ ನೋಡೋಣ. ನೀವು ವೃಶ್ಚಿಕ ರಾಶಿಯ ವಿಶಾಖ ನಕ್ಷತ್ರದಲ್ಲಿ ಜನಿಸಿದರೆ ನೀವು ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಲು ಮೂಲ ಕಾರಣಗಳನ್ನು ನಿಮ್ಮ ಹಿಂದಿನ ಜನ್ಮದಿಂದ ನೋಡೋದಾದರೆ, ಯಾರ್ಯಾರು ವಿಶಾಖ ನಕ್ಷತ್ರದಲ್ಲಿ ಜನಿಸಿದ್ದೀರೋ ಅವರೆಲ್ಲರೂ ನಿಮ್ಮ ಪೂರ್ವ ಜನ್ಮದಲ್ಲಿ ಗುರು ಸ್ಥಾನದಲ್ಲಿ ಅಧ್ಯಾಪಕರಾಗಿ ಹುಟ್ಟಿರ್ತೀರಾ, ಟೀಚರ್ ಆಗಿ ಕೆಲಸ ಮಾಡಿರ್ತೀರಾ, ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ, ಆಸ್ಟ್ರಾಲಜರ್ ಆಗಿ, ಡಾಕ್ಟರ್ಸ್ಗಳಾಗಿ ನಿಮ್ಮ ಜ್ಞಾನವನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿರ್ತೀರಾ. ಜನರಿಗೆ ಜ್ಞಾನವನ್ನು ಪ್ರದಾನ ಮಾಡುವಂತಹ ಉದ್ದೇಶಕ್ಕಾಗಿ ನಿಮ್ಮ ಜನನವಾಗಿರುತ್ತದೆ. ಬದಲಾಗಿ ನೀವು ನಿಮ್ಮ ಉದ್ದೇಶಕ್ಕೋಸ್ಕರ ನಿಮ್ಮ ಜ್ಞಾನವನ್ನು ಸರಿಯಾಗಿ ಹಂಚಿಕೆ ಮಾಡದೆ ನೀವು ಸಾವಿರಾರು ಜನರ ಲೋಕ ಕಲ್ಯಾಣಕ್ಕಾಗಿ ಜನಿಸಿದ್ದರೂ ನಿಮ್ಮ ಜ್ಞಾನವನ್ನು ಸೀಮಿತವಾಗಿ ಹಂಚಿರುತ್ತೀರಾ. ದೇವರು ನಿಮಗೆ ಕೊಟ್ಟಂತಹ ಜ್ಞಾನವನ್ನು ಬಳಸಿಕೊಂಡು ಧನಾರ್ಜನೆ ಮಾಡಿಕೊಂಡುಕೊಂಡಿರುತ್ತೀರಾ. ದೇವರು ನಮಗೆ ಕೊಟ್ಟಂತಹ ಜ್ಞಾನದಿಂದ ಎಷ್ಟು ಬೇಕೋ ಅಷ್ಟು ಹಣವನ್ನು ಸಂಪಾದನೆ ಮಾಡಲೇಬೇಕು. ಆದರೆ ಅತಿಯಾಸೆಯಿಂದ, ದುರಾಸೆಯಿಂದ ನಿಮ್ಮ ಜ್ಞಾನವನ್ನು ಮಿಸ್ಯೂಸ್ ಮಾಡಿಕೊಂಡಿರುವುದರಿಂದ ಈ ಜನ್ಮದಲ್ಲಿ ನೀವು ವಿಶಾಖ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ನೀವು ನೋಡಿರಬಹುದು, ಕೆಲವು ಆಸ್ಟ್ರಾಲಜರ್ ಅವರ ಸ್ವಾರ್ಥಕ್ಕೋಸ್ಕರ, ಹಣ ಸಂಪಾದನೆಗೋಸ್ಕರ ದೋಷಗಳನ್ನು ಹೇಳಿ ಅವಶ್ಯಕತೆ ಇಲ್ಲದಿದ್ದರೂ ಕೆಲವೊಂದು ಪೂಜೆಗಳನ್ನು ಮಾಡಿಸುತ್ತಾರೆ. ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಬಿಲ್ ಮಾಡ್ತಾರೆ. ಆಸ್ಪತ್ರೆಗಳಲ್ಲಿಯೂ ಸಹ ಪ್ರಾಣ ಹೋಗ್ತಾ ಇದ್ರೂ ಕೇರ್ ಮಾಡಲ್ಲ. ಮೊದಲು ಫೀಸ್ ಪೇ ಮಾಡಿ ನಂತರ ಅಡ್ಮಿಟ್ ಮಾಡಿಕೊಳ್ತೇವೆ ಅಂತಾರೆ. ಇಂತಹ ಪಾಪಗಳನ್ನು ಮಾಡ್ತಿದ್ರೆ ನೀವು ರೆಡಿ ಆಗಬೇಕು ಮುಂದಿನ ಜನ್ಮದಲ್ಲಿ ವಿಶಾಖ ನಕ್ಷತ್ರದಲ್ಲಿ ಜನಿಸಲು. ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಈ ಜನ್ಮದಲ್ಲಿ ಹಣಕ್ಕೋಸ್ಕರ ಹೋರಾಟ ಮಾಡಬೇಕಾಗುತ್ತೆ. ಹಣದ ಸಮಸ್ಯೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತೀರಾ. ನಿಮ್ಮ ಮಕ್ಕಳಿಂದ ನೋವು, ಸಮಸ್ಯೆ, ದುಃಖಗಳನ್ನು ಅನುಭವಿಸುತ್ತೀರಾ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಬರುತ್ತವೆ. ಆದ್ದರಿಂದ ದೇವರು ನಿಮಗೆ ಕೊಟ್ಟಂತಹ ಜ್ಞಾನವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಬೇಕಾಗುತ್ತದೆ. ಎರಡನೆಯದಾಗಿ, ಅನುರಾಧ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಲು ನಿಮ್ಮ ಹಿಂದಿನ ಜನ್ಮದ ಯಾವ ಕರ್ಮಫಲಗಳು ಕಾರಣ ಅಂತ ನೋಡೋಣ. ನಿಮ್ಮ ಕರ್ಮಗಳೇ ನಿಮ್ಮನ್ನು ಯಾವ ರಾಶಿ, ಯಾವ ನಕ್ಷತ್ರದಲ್ಲಿ ಜನಿಸಬೇಕು ಎಂದು ನಿರ್ಧಾರ ಮಾಡುತ್ತದೆ. ಪೂರ್ವ ಜನ್ಮದಲ್ಲಿ ನೀವು ಆಹಾರ ಪಡಿತರ ವಿಭಾಗದಲ್ಲಿ ಕೆಲಸ ಮಾಡಿರುತ್ತೀರಾ. ಸರ್ಕಾರಿ ಪಡಿತರ ವಿಭಾಗದಲ್ಲಿ ನಿಮ್ಮ ಮೂಲಕ ಆಹಾರ ವಸ್ತುಗಳು ಜನರಿಗೆ ತಲುಪಿಸಬೇಕಾಗಿತ್ತು. ಆದರೆ ನೀವು ಈ ಆಹಾರ ವಸ್ತುಗಳನ್ನು ಬಡವರಿಗೆ, ಅವಶ್ಯಕತೆ ಇರುವವರಿಗೆ ವಿತರಣೆ ಮಾಡಿರದೆ ನಿಮ್ಮ ಸ್ವಾರ್ಥಕ್ಕಾಗಿ, ಹಣದ ಅತಿಯಾಸೆಗಾಗಿ ಅಕ್ಕಿ, ಬೇಳೆ, ಸಕ್ಕರೆಯನ್ನು ಅಳತೆಯಲ್ಲಿ ಕಡಿಮೆ ಕೊಟ್ಟಿರುತ್ತೀರಾ. 1 kg ಕೊಡುವ ಜಾಗದಲ್ಲಿ 800, 200 ಗ್ರಾಂ ಅಕ್ಕಿಯನ್ನು ಕೊಟ್ಟು 200 ಗ್ರಾಂ ಉಳಿಸಿ ಹಣಕ್ಕಾಗಿ ಮಾರಾಟ ಮಾಡಿಕೊಂಡಿರ್ತೀರಾ. ಯಾರಿಗೆ ನೀರು ಅವಶ್ಯಕತೆ ಇದೆಯೋ ಅಂಥವರಿಗೆ ನೀರನ್ನು ಕೊಟ್ಟಿರುವುದಿಲ್ಲ. ಈ ಕಾರಣಗಳಿಗೋಸ್ಕರ ನೀವು ಈ ಜನ್ಮದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಜನಿಸಿದ್ದೀರಾ. ಈ ಜನ್ಮದಲ್ಲಿ ನಿಮ್ಮಿಂದ ಎಲ್ಲರೂ ಸಹಾಯವನ್ನು ಪಡೆದುಕೊಳ್ತಾರೆ. ಎಮೋಷ್ನಲ್ ಆಗಿ ಆಗಲಿ ಅಥವಾ ಫೈನಾನ್ಷಿಯಲ್ ಆಗಲಿ ಯಾವುದೇ ರೀತಿಯಲ್ಲಾದರೂ ಸಹ ನಿಮ್ಮಿಂದ ಸಹಾಯವನ್ನು ತೆಗೆದುಕೊಂಡು ನಿಮಗೆ ದ್ರೋಹ ಮಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ತಾರೆ. ನಿಮ್ಮನ್ನು ತಿರಸ್ಕೃತ ಭಾವನೆಯಿಂದ ಕಾಣ್ತಾರೆ. ನೀವು ಮಾಡಿರದ ತಪ್ಪಿಗೆ ಹಾಗೂ ನಿಮ್ಮ ಬಳಿ ಎಲ್ಲವೂ ಇದ್ದರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಇರುವುದಿಲ್ಲ. ನಿಮ್ಮ ಮನಸ್ಸು ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗಿರುತ್ತದೆ. ಎಲ್ಲರಿಗೋಸ್ಕರ ನೀವು ಸಹಾಯವನ್ನು ಮಾಡ್ತೀರಾ, ಜವಾಬ್ದಾರಿಗಳನ್ನು ತೆಗೆದುಕೊಂಡು. ನಿಮಗೋಸ್ಕರ ಯಾರೂ ಸಹಾಯ ಮಾಡದೆ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಳ್ತಾರೆ. ಮೂರನೆಯದಾಗಿ, ಜ್ಯೇಷ್ಠ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಲು ಕಾರಣಗಳನ್ನು ನೋಡೋಣ. ಜ್ಯೇಷ್ಠ ನಕ್ಷತ್ರ ಇದು ಇಂದ್ರನ ನಕ್ಷತ್ರವಾಗಿದೆ. ಇಂದ್ರನ ಶಕ್ತಿ ನಿಮ್ಮ ಬಳಿ ಇದೆ ಅಂತಾನೆ ಹೇಳ್ಬೋದು.
ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುದ್ಧಿವಂತಿಕೆಗೆ ಕಾರಕ ಗ್ರಹನಾದಂತಹ ಬುಧ ಗ್ರಹನಾಗಿದ್ದರೂ ನೀವು ಬುದ್ಧಿವಂತರಾಗಿದ್ದರೂ ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಲು ಕಾರಣವೇನು ಎಂದು ನೋಡೋದಾದರೆ ನೀವು ನಿರೀಕ್ಷಿಸಿದಂತಹ ನಿಮ್ಮ ಆಸೆ ಕನಸುಗಳು ನಿಮಗೆ ಈ ಜನ್ಮದಲ್ಲಿ ಸಿಕ್ಕಿರುವುದಿಲ್ಲ. ನಿಮ್ಮ ಪೂರ್ವ ಜನ್ಮದ ಬಗ್ಗೆ ನೋಡೋದಾದರೆ ನೀವು ಸಮಾಜಕ್ಕಾಗಿ, ಇಡೀ ಮಕ್ಕಳ ಕಲ್ಯಾಣಕ್ಕಾಗಿ, ಮಕ್ಕಳ ಕೆಲಸ ಕಾರ್ಯಗಳಿಗಾಗಿ ಸೇವೆ ಮಾಡಲು ಹುಟ್ಟಿರ್ತೀರಾ. ಹಾಗೂ ನಿಮಗೆ 3 ಜನ ಮಕ್ಕಳಿದ್ರೆ ಒಬ್ಬರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರ್ತೀರಾ. ಬೇರೆ ಮಕ್ಕಳನ್ನು ಇಗ್ನೋರ್ ಮಾಡಿರುತ್ತೀರಾ. ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸದೇ ಇರುವಂತಹ ಕಾರಣಗಳಿಗೋಸ್ಕರ ನೀವು ಈ ಜನ್ಮದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರ್ತೀರಾ. ಈ ಜನ್ಮದಲ್ಲಿ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬೀಳುತ್ತವೆ. ನೀವು ನಿಮ್ಮ ಕುಟುಂಬದಲ್ಲಿ ದೊಡ್ಡ ಮಗ ಅಥವಾ ದೊಡ್ಡ ಮಗಳಾಗಿ ಹುಟ್ಟಿ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗುತ್ತದೆ. ಅಥವಾ ನೀವೇ ನಿಮ್ಮ ಕುಟುಂಬದಲ್ಲಿ ಚಿಕ್ಕ ಮಗ ಅಥವಾ ಚಿಕ್ಕ ಮಗಳಾಗಿ ಹುಟ್ಟಿದ್ದರೂ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬೀಳುತ್ತವೆ. ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು ಅವಶ್ಯಕತೆ ಬಿದ್ದಾಗ, ಅವರಿಗೆ ಒಂದು ಸಮಸ್ಯೆ ಅಂತ ಬಂದಾಗ ನಿಮಗೆ ಕಾಲ್ ಮಾಡ್ತಾರೆ. ನೀವು ಅವರಿಗೆ ಸಹಾಯವನ್ನು ಮಾಡ್ತೀರಾ. ನಿಮ್ಮ ಸಹಾಯವನ್ನು ತೆಗೆದುಕೊಂಡ ಮೇಲೆ ನಿಮಗೆ ಕನಿಷ್ಠ ಒಂದು ಥ್ಯಾಂಕ್ಸ್ ಸಹ ಹೇಳದೆ ನಿಮ್ಮಿಂದ ದೂರವಾಗ್ತಾರೆ. ಕಷ್ಟ ಅಂತ ಹೇಳಿದವರಿಗೆ ನಿಮ್ಮ ಹೆಗಲನ್ನು ಕೊಟ್ಟು ಸಹಾಯ ಮಾಡಿ ನೀವೇ ದುಃಖಿಸುತ್ತೀರಾ. ನಿಮ್ಮ ಮಕ್ಕಳಿಂದ ದುಃಖ ಅನುಭವಿಸಬೇಕಾಗುತ್ತದೆ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ನಿರಾಕರಿಸುತ್ತಾರೆ. ನಿಮ್ಮ ಮಾತಿಗೆ ಮಾನ್ಯತೆ, ಗೌರವ, ಬೆಲೆ ಕೊಡುವುದಿಲ್ಲ. ಹಾಗೂ ಸಂತಾನಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಿಸಬೇಕಾಗುತ್ತದೆ. ಪರಿಹಾರಗಳು: ಪ್ರತಿದಿನ ಹನುಮಾನ್ ಚಾಲಿಸಾ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ. ಉದ್ದಿನ ಬೇಳೆ ಮತ್ತು ಕಪ್ಪು ಬಟ್ಟೆ ದಾನ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ. ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ. ಶ್ರೀ ಗುರುಪೂಜೆ ಮಾಡುವುದರಿಂದ ಭೂ ವಿವಾದಗಳು ದೂರವಾಗಲಿದೆ. ಕೆಂಪು, ಕೇಸರಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. 12 ರಾಶಿ ಚಕ್ರಗಳಲ್ಲಿ 8ನೆಯದಾಗಿ ಬರುವ ವೃಶ್ಚಿಕ ರಾಶಿ ಶ್ರದ್ಧೆ, ದೃಢ ನಿಶ್ಚಯ, ಕರ್ತವ್ಯ ನಿಷ್ಠೆ, ಬದ್ಧತೆಯ ಪ್ರತೀಕ ಎನ್ನಬಹುದು. ಸ್ವಲ್ಪ ಅಸೂಯೆ ಪಡುವ ಗುಣ, ತಂತ್ರಗಾರಿಕೆ, ಪ್ರಾಮಾಣಿಕತೆ ವಿಚಾರಗಳಲ್ಲಿ ಇವರನ್ನು ನಂಬುವುದು ಕಷ್ಟವಾದರೂ ಸದಾ ಉತ್ಸಾಹದಿಂದಿರುವ, ನೈಜತೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಪ್ರತಿಭಾವಂತ ರಾಶಿ ವೃಶ್ಚಿಕ. ಇನ್ನು ಸಾಕಷ್ಟು ವಿಚಾರಗಳಿಗಾಗಿ ಇತರ ರಾಶಿಗಳಿಗಿಂತ ವೃಶ್ಚಿಕ ರಾಶಿ ವಿಶಿಷ್ಟವಾಗಿದೆ. ವೃಶ್ಚಿಕ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿಯಬೇಕಾದರೆ ಅಂಶಗಳು: ವರ್ತನೆ, ಗುಣ ಸ್ವಭಾವ, ಯಾವ ರಾಶಿಯೊಂದಿಗೆ ಪ್ರೀತಿ ಹಾಗೂ ಲೈಂಗಿಕ ಜೀವನ, ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತದೆ, ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದ ಜನರು ಶೀಘ್ರ ಕೋಪಿಗಳು. ಆದರೆ ಯಾರಿಗೂ ತೊಂದರೆ ನೀಡುವುದಿಲ್ಲ. ಕೋಪ ಬಂದಾಗ ಆ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ಸಾಗುತ್ತಾರೆ. ಸಹಜವಾಗಿ ಕೆಲ ದಿನಗಳ ನಂತರ ಜಗಳವಾಡಿದವರ ಪ್ರೀತಿ ವಿಶ್ವಾಸವನ್ನು ಮತ್ತೊಮ್ಮೆ ಬಯಸುತ್ತಾರೆ. ಜೀವನದಲ್ಲಿ ಏನಾದರೂ ವಿಶೇಷತೆ ಇರಬೇಕೆಂದು ಬಯಸುವವರು. ಸಾಧನೆಯೇ ಇವರ ಪರಮ ಗುರಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಮಹಿಳೆಯರಿಗೆ ಸ್ನೇಹಮಯ ವ್ಯಕ್ತಿತ್ವವಿರುತ್ತದೆ. ಕೇವಲ ಕುಟುಂಬದವರನ್ನು ಮಾತ್ರವಲ್ಲದೆ ಹೊರಗಿನವರನ್ನು ಸಹ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಾರೆ. ಸಮಾಜದಲ್ಲಿ ಜನಪ್ರಿಯತೆ ಮತ್ತು ಉನ್ನತ ಸ್ಥಾನಮಾನ ಲಭಿಸುತ್ತದೆ. ಮನದ ನೋವನ್ನು ನುಂಗಿ ಸದಾ ಕಾಲ ನಗುತ್ತಾ ಬಾಳುವುದು ಇವರ ವಿಶೇಷ ಗುಣ. ಏಕಾಂತವನ್ನು ಇಷ್ಟಪಡುತ್ತಾರೆ. ಯಾರ ಮೇಲೂ ಅವಲಂಬಿತರಾಗಿ ಬಾಳುವುದು ಇಷ್ಟವಾಗುವುದಿಲ್ಲ. ಯಾರಿಂದಲೂ ಟೀಕೆ ಮಾತುಗಳನ್ನು ಕೇಳುವುದಿಲ್ಲ. ಉತ್ತಮ ಹಾಸ್ಯದ ಪರಿಜ್ಞಾನವಿರುತ್ತದೆ. ದೀರ್ಘಕಾಲದ ಪ್ರವಾಸ ಮಾಡುವುದೆಂದರೆ ಬಲು ಇಷ್ಟ. ಈಗಿನ ಕಾಲದ ಮೊಬೈಲ್ ಫೋನ್ ಇವರ ನಿಜವಾದ ಸ್ನೇಹಿತ ಅಥವಾ ಸ್ನೇಹಿತೆ. ಪತಿಯ ಮೇಲೆ ವಿಶೇಷವಾದ ಒಲವು ಇರುತ್ತದೆ. ಸ್ವಾರ್ಥಿಗಳು ಹೌದು. ಅವರು ತಾವು ಪಾಲಿಸದೇ ಹೋದರೂ ಬೇರೆಯವರಿಗೆ ಬುದ್ಧಿವಾದ ಹೇಳುವುದರಲ್ಲಿ ನಿಸ್ಸೀಮರು. ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವ ಪುರುಷರು ಸದಾಕಾಲ ಉತ್ಸಾಹದಿಂದ ಕೂಡಿರುತ್ತಾರೆ. ಬೇರೆಯವರ ಮಾತನ್ನ ಕೇಳದೆ ಸದಾಕಾಲ ಏನಾದರೂ ಒಂದು ಕೆಲಸವನ್ನು ನಿರ್ವಹಿಸುತ್ತಾರೆ. ಇವರಿಗೂ ಸಹ ಏಕಾಂತವೆಂದರೆ ಇಷ್ಟ. ಮುಖದಲ್ಲಿ ಸದಾಕಾಲ ನಗುವು ತುಂಬಿರುತ್ತದೆ. ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶವಿರುವುದಿಲ್ಲ.
ಸಮಯಕ್ಕೆ ತಕ್ಕಂತೆ ನಗೆ ಹನಿಗಳನ್ನು ಕೇಳಬಲ್ಲರು. ಪ್ರೇಮ ವಿವಾಹದಲ್ಲಿ ಇವರಿಗೆ ನಂಬಿಕೆ ಇರುವುದಿಲ್ಲ. ತಂದೆ ತಾಯಿ ಎಂದರೆ ವಿಶೇಷವಾದ ಭಕ್ತಿ ಮತ್ತು ಗೌರವ. ತಪ್ಪು ಮಾಡಿ ನೊಂದು ಬಂದ ಜನರನ್ನು ದೂರ ಮಾಡುವುದಿಲ್ಲ. ಯಾವುದೇ ಜವಾಬ್ದಾರಿಯನ್ನು ಸುಲಭವಾಗಿ ನಿರ್ವಹಿಸಬಲ್ಲರು. ವೃಶ್ಚಿಕ ರಾಶಿಯವರು ಚಿಕ್ಕ ಮಕ್ಕಳಿದ್ದಾಗಲೇ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ತಂದೆ ತಾಯಿಗೆ ಹೇಳಿರುತ್ತಾರೆ, ನಿಮ್ಮ ಮಗು ಇಷ್ಟೊಂದು ಹಠ ಮಾಡುತ್ತದೆ, ಯಾರ ಮಾತನ್ನು ಕೇಳುವುದಿಲ್ಲ, ಮುಂದಿನ ಜೀವನ ಹೇಗೋ ಏನೋ ಎಂಬಂತಹ ಕಂಪ್ಲೇಂಟನ್ನು ಮಾಡ್ತಾ ಇರ್ತಾರೆ. ನೀವು ಯಾವುದೇ ಒಂದು ವಿಷಯವನ್ನು ಕಲಿಯಲು ಹೆಚ್ಚು ಆಸಕ್ತಿ ತೋರಿಸುತ್ತೀರಾ. ಆದರೆ ನೀವು ಈ ವಿಚಾರದ ಬಗ್ಗೆ ಎಷ್ಟೇ ಕಲಿತರೂ ತೃಪ್ತಿ ಇರುವುದಿಲ್ಲ. ಮತ್ತೊಂದು ವಿಷಯವನ್ನು ಕಲಿಬೇಕು, ಪ್ರಪಂಚದ ಎಲ್ಲ ಜ್ಞಾನವನ್ನು ಕಲಿಯುವಂತಹ ಹಂಬಲವಿರುತ್ತದೆ. ಚಿಕ್ಕ ಮಗುವಿದ್ದಾಗ ಆಟವಾಡುವಾಗ ಹೆಚ್ಚು ಬಿದ್ದು ಪೆಟ್ಟುಗಳನ್ನು, ಗಾಯಗಳನ್ನು ಮಾಡಿಕೊಳ್ಳುತ್ತೀರಾ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ತುಂಬ ಆತುರ ಸ್ವಭಾವ, ಚಂಚಲ ಮನಸ್ಥಿತಿ, ಬಹಳ ಚಟುವಟಿಕೆಯಿಂದ ಆಟ ಆಡುತ್ತೀರಾ. ತಂದೆ ತಾಯಿಯ ಮಾತುಗಳನ್ನು ಕೇಳುವುದಿಲ್ಲ. ಒಂದು ಕಡೆ ಕೂರಿಸಿದರೂ ಕೂತುಕೊಳ್ಳುವುದಿಲ್ಲ. ತುಂಬ ಆ್ಯಕ್ಟಿವ್ ಆಗಿರ್ತೀರಾ. ಹತ್ತೋದು, ಇಳಿಯೋದು, ಓಡುವುದು, ಪ್ರತಿಯೊಂದರಲ್ಲೂ ಚುರುಕು ಸ್ವಭಾವದವರಾಗಿರುತ್ತೀರಾ. ವಿದ್ಯಾಭ್ಯಾಸದಲ್ಲಿ ಒಂದು ಸಬ್ಜೆಕ್ಟನ್ನು ಓದುತ್ತಿದ್ದರೆ ಅಯ್ಯೋ ಮತ್ತೊಂದು ಸಬ್ಜೆಕ್ಟ್ ಓದಬೇಕಲ್ಲ ಎಂಬಂತಹ ಚಂಚಲತೆ, ಮೈಂಡ್ ತುಂಬ ಡಿಸ್ಟ್ರಾಕ್ಷನ್ ಆಗಿರುತ್ತದೆ. ಭಯ, ಆತಂಕ ಹೆಚ್ಚಾಗಿ ಕಾಣಬಹುದು. ಚಿಕ್ಕ ಚಿಕ್ಕ ಮಾತುಗಳಿಗೆ ಅಳುವುದು, ಹಠ ಮಾಡುವುದು, ಈ ರೀತಿ ಇರುತ್ತೀರ ನೀವು ಬಾಲ್ಯದಲ್ಲಿ. ವೃಶ್ಚಿಕ ರಾಶಿಯವರು ಯೌವನಾವಸ್ಥೆಯಲ್ಲಿ ತುಂಬ ಆಲೋಚನೆಯನ್ನು ಮಾಡುತ್ತೀರಾ. ಇದರಿಂದಾಗಿ ಹೆಚ್ಚು ತಲೆನೋವು, ಸ್ಟ್ರೆಸ್ ಆಗೋದು, ಡಿಪ್ರೆಷನ್ಗೆ ಒಳಗಾಗೋದು ಈ ರೀತಿ ಕಂಡುಬರುತ್ತದೆ. ಓವರ್ ಥಿಂಕ್ ಮಾಡ್ತಾ ಇರ್ತೀರಾ. ಆದರೆ ಹೃದಯದಿಂದ ಬಹಳ ಶ್ರೀಮಂತರಾಗಿರುತ್ತೀರಾ. ಬಹಳ ಸೂಕ್ಷ್ಮ ಸ್ವಭಾವದವರು. ಯಾವ ಕೆಲಸವಾದರೂ ಸರಿ, ಚಿಕ್ಕ ಕೆಲಸ ಅಂತ ನೋಡೋದಿಲ್ಲ, ದೊಡ್ಡ ಕೆಲಸ ಅಂತ ನೋಡೋದಿಲ್ಲ. ಯಾವುದೇ ಕೆಲಸ ಆದರೂ ಮನಸ್ಸಿನಿಂದ, ಪ್ರೀತಿಯಿಂದ ಮಾಡುತ್ತೀರಾ. ಬಡವರು, ಶ್ರೀಮಂತರು ಎಂಬಂತಹ ಭೇದ ಭಾವ ತೋರಿಸುವುದಿಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಸ್ವಭಾವದ ಅವರು. ಜ್ಞಾನವಂತರನ್ನು ಗೌರವಿಸುತ್ತೀರಾ. ವಿಷಯಗಳನ್ನು ಗ್ರಹಿಸುವ ಕಲೆ ಉಳ್ಳವರು. ಆದರೆ ಎಷ್ಟೇ ಜ್ಞಾನವಂತರಾಗಿದ್ದರೂ ತೋರಿಸಿಕೊಳ್ಳುವುದಿಲ್ಲ. ಶೋ ಆಫ್ ಮಾಡುವಂತಹ ಪ್ರವೃತ್ತಿ ನಿಮ್ಮಲ್ಲಿರುವುದಿಲ್ಲ. ಯೌವನಾವಸ್ಥೆಯಲ್ಲಿ ಪ್ರತಿಯೊಬ್ಬರಿಂದಲೂ ಜ್ಞಾನವನ್ನು ಕಲಿಯುವಂತಹ ಹಂಬಲವಿರುತ್ತದೆ. ಆಧ್ಯಾತ್ಮದಲ್ಲಿಯೂ ಆಸಕ್ತಿ ಉಳ್ಳವರು. ಹಾಗೆಯೇ ರಾಜಕೀಯ ಕ್ಷೇತ್ರ, ಶೈಕ್ಷಣಿಕ, ಧಾರ್ಮಿಕ, ಸ್ಪೋರ್ಟ್ಸ್, ಫಿಲಂ ಇಂಡಸ್ಟ್ರಿ, ನ್ಯೂಸ್ ಪ್ರತಿಯೊಂದರಲ್ಲೂ ಕೂಡ ತಿಳಿದುಕೊಳ್ಳಲು ಬಹಳ ಉತ್ಸುಕರಾಗಿರುತ್ತೀರಾ. ನಿಮ್ಮ ಯೌವನಾವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಓದುತ್ತೀರಾ ಅಂತ ಹೇಳೋದಕ್ಕಾಗಲ್ಲ. ಆದರೆ ಪುಸ್ತಕದ ಜ್ಞಾನಕ್ಕಿಂತ ಲೋಕದ ಜ್ಞಾನದ ಬಗ್ಗೆ ಹೆಚ್ಚು ಒಲವು ಇಟ್ಟುಕೊಂಡಿರುತ್ತೀರಾ. ಪುಸ್ತಕ ಓದುವಂತಹ ಅಭ್ಯಾಸವನ್ನು ಬೆಳೆಸಿಕೊಂಡಿರುತ್ತೀರಾ. ತನ್ನ ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ನಿಮ್ಮ ಮೇಲೆ ಡಾಮಿನೇಟ್ ಮಾಡಿದರೆ ನಿಮಗೆ ಇಷ್ಟ ಆಗುವುದಿಲ್ಲ. ಹೊರಗಡೆ ಸುತ್ತಾಡಲು ಇಷ್ಟಪಡ್ತೀರಾ. ಹಾಗೆಯೇ ಕೆಲಸ ಮಾಡಲು ಇಷ್ಟಪಡ್ತೀರಾ. ಇರಿಟೇಷನ್ ಮಾಡ್ಕೊಳ್ತಾ ಇರ್ತೀರಾ. ಬೇಗ ಕೋಪ ಮಾಡಿಕೊಳ್ತೀರಾ. ತನ್ನನ್ನು ತಾನು ಸುಂದರವಾಗಿ ಕಾಣಿಸುವಂತೆ ಅಲಂಕಾರವನ್ನು ಮಾಡಿಕೊಳ್ತೀರಾ. ಯಾವುದೇ ಹೊಸ ವಿಚಾರಗಳನ್ನು ರಿಸರ್ಚ್ ಮಾಡಿ ಆಳವಾಗಿ ಇಳಿದು ಅದು ಸರಿ ಅನಿಸಿದರೆ ಮಾತ್ರ ಆ ವಿಷಯದಲ್ಲಿ ಆಗಲಿ, ಆ ವ್ಯಕ್ತಿಗಳನ್ನೇ ಆಗಲಿ ನಂಬುವುದು. ವೃಶ್ಚಿಕ ರಾಶಿಯವರು ತನ್ನ 26 ಹಾಗೂ 27ನೇ ವಯಸ್ಸಿನಲ್ಲಿ ತನ್ನ ಕೆಲಸದಲ್ಲಿ ಹೆಚ್ಚು ಜವಾಬ್ದಾರಿಗಳನ್ನು ತೆಗೆದುಕೊಳ್ತೀರಾ. ತುಂಬ ಗಂಭೀರವಾಗಿ ದುಡಿಯಲು ಪ್ರಾರಂಭಿಸುತ್ತೀರಾ. ವೃಶ್ಚಿಕ ರಾಶಿಯವರ ವೃದ್ಧಾಪ್ಯ ಜೀವನ ಹೇಗಿರುತ್ತದೆ ಅಂತ ನೋಡೋಣ. ವಯಸ್ಸಾದ ಮೇಲೆ ಕಫ, ಕೋಲ್ಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್, ತಲೆನೋವು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ವಯಸ್ಸಾದ ನಂತರ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಲು ಇಷ್ಟಪಡುವುದಿಲ್ಲ. ಆರಾಮದಾಯಕವಾದಂತಹ ಜೀವನವನ್ನು ಜೀವಿಸಲು ಬಯಸುತ್ತೀರಾ. ಹಾಡುಗಳನ್ನು ಹಾಡುವುದು, ಕೇಳಿಸಿಕೊಳ್ಳುವುದು, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದು, ಆಧ್ಯಾತ್ಮದ ಕಡೆ ಹೆಚ್ಚು ಆಕರ್ಷಿತರಾಗುತ್ತೀರಾ. ತನ್ನ ಮೊಮ್ಮಕ್ಕಳಿಗೆ ಓದಿಸುವುದು, ಕತೆ ಹೇಳುವುದು, ಈ ರೀತಿ ಜೀವನ ಕಳೆಯಲು ಇಷ್ಟಪಡುತ್ತೀರಾ. ತನ್ನ ಯೌವನ ಅವಸ್ಥೆಯಲ್ಲಿ ಹಣವನ್ನು ಕೂಡಿಡುವುದರಿಂದ ನಿಮ್ಮ ವೃದ್ಧಾಪ್ಯದಲ್ಲಿ ಹಣಕ್ಕಾಗಿ ಪರದಾಟ ಮಾಡುವಂತಹ ಪರಿಸ್ಥಿತಿಯನ್ನು ತಂದಿಟ್ಟುಕೊಳ್ಳುವುದಿಲ್ಲ. ಮುಂದಾಲೋಚನೆಯನ್ನು ಮಾಡಿ ತನ್ನ ವಯಸ್ಸಾದ ಕಾಲಕ್ಕೆ ಸುಖವಾಗಿರಲು ಏನೇನು ಉಳಿತಾಯ ಮಾಡಬೇಕು ಎಂಬಂತಹ ಪ್ಲ್ಯಾನ್ಗಳನ್ನು ಮಾಡಿಟ್ಟುಕೊಂಡಿರ್ತೀರಾ. ವೃಶ್ಚಿಕ ರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ. ನಿಮ್ಮ ಮಕ್ಕಳು ಶಾಂತ ಸ್ವಭಾವದವರಾಗಿರುತ್ತಾರೆ. ಒಳ್ಳೆಯ ಜ್ಞಾನವಂತರಾಗಿರುತ್ತಾರೆ. ಸರಳತೆ, ಬುದ್ಧಿವಂತರಾಗಿರುತ್ತಾರೆ. ಜೀವನದಲ್ಲಿ ಒಳ್ಳೆಯ ನೇಮ್ ಅಂಡ್ ಫೇಮ್ ಮಾಡುತ್ತಾರೆ. ನೀವು ನಿಮ್ಮ ಜೀವನದಲ್ಲಿ ಹೆಸರು, ಕೀರ್ತಿ ಮಾಡುತ್ತೀರೋ ಇಲ್ಲವೋ, ಆದರೆ ನಿಮ್ಮ ಮಕ್ಕಳು ನಿಮಗೆ ಕೀರ್ತಿ ಗೌರವವನ್ನು ತಂದು ಕೊಡುತ್ತಾರೆ. ನಿಮ್ಮ ಮಕ್ಕಳು ಆಧ್ಯಾತ್ಮಿಕ, ಧಾರ್ಮಿಕವಾಗಿರುತ್ತಾರೆ.
ನಿಮ್ಮ ಕುಟುಂಬದ ಸಂಸ್ಕಾರಗಳನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ. ನಿಮ್ಮ ಹಾಗೆ ನಿಮ್ಮ ಮಕ್ಕಳು ಸಹ ಹಠ ಮಾಡುತ್ತಾರೆ. ಯಾರ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ. ತನ್ನ ಮಾತಿನ ಮೇಲೆಯೇ ನಿಂತಿರುತ್ತಾರೆ. ವೃಶ್ಚಿಕ ರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ. ನಿಮ್ಮ ಲೈಫ್ ಪಾರ್ಟ್ನರ್ ತುಂಬ ಮೂಡಿಯಾಗಿರುತ್ತಾರೆ, ತುಂಬ ರೊಮ್ಯಾಂಟಿಕ್ ಆಗಿರುತ್ತಾರೆ. ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಆಲೋಚನೆಗಳಲ್ಲಿ ವಿಭಿನ್ನತೆಯನ್ನು ಕಾಣಬಹುದು. ನಿಮ್ಮ ಲೈಫ್ ಪಾರ್ಟ್ನರ್ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಳ್ಳುತ್ತಿರುತ್ತಾರೆ. ವೃಶ್ಚಿಕ ರಾಶಿಯವರು ತುಂಬ ಟ್ಯಾಲೆಂಟೆಡ್ ಆಗಿರುತ್ತೀರಿ. ನಿಮ್ಮಲ್ಲಿ ಟೀಮ್ ಲೀಡ್ ಮಾಡುವಂತಹ ಗುಣವಿರುತ್ತದೆ. ನಿಮ್ಮ ಮಾತುಗಳನ್ನು ನಿಮ್ಮ ಜೀವನ ಸಂಗಾತಿ ಬಹಳ ಬೇಗ ಒಪ್ಪಿಕೊಳ್ಳುವುದಿಲ್ಲ. ನೀವೇನೇ ಹೇಳಿದ್ರೂ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತದೆ ನಿಮ್ಮಿಬ್ಬರ ಮಧ್ಯೆ. ನಿಮ್ಮ ಜೀವನ ಸಂಗಾತಿ ಲಕ್ಸುರಿಯಸ್ ಆಗಿ ಲೈಫನ್ನು ಲೀಡ್ ಮಾಡಲು ಇಷ್ಟಪಡ್ತಾರೆ. ತುಂಬ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಯಾರನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ. ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಮಧ್ಯೆ ಸ್ವಲ್ಪ ವೈಮನಸ್ಸುಗಳು ಇದ್ದೇ ಇರುತ್ತದೆ. ಯಾವುದೋ ಒಂದು ಮಾತು ಪ್ರಾರಂಭವಾಗಿ ಆ ಮಾತು ಬೇರೆ ಎಲ್ಲಿಗೋ ಹೋಗಿ ನಿಲ್ಲುತ್ತದೆ. ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನ ಮೀಡಿಯಂ ಆಗಿರುತ್ತದೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ಸಮಯ ಅಂದರೆ ನಿಮಗೆ 26ನೇ ವಯಸ್ಸಿನಿಂದ 34ನೇ ವರ್ಷದ ಒಳಗೆ ನೀವು ವೈವಾಹಿಕವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಅಚೀವ್ಮೆಂಟ್ಗಳನ್ನು ಮಾಡ್ತೀರಾ. ನಿಮ್ಮ 26ನೇ ವಯಸ್ಸಿನಲ್ಲಿ ಫೈನಾನ್ಷಿಯಲಿ ಪ್ರೊಫೆಷ್ನಲ್ಲಿ ತುಂಬ ಸ್ಟೇಬಲ್ ಆಗಿರುತ್ತೀರಾ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.